ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮತ್ತೊಂದು ಎಕ್ಸ್ಪೋ ವಿಡಿಯೋ ಹಾಕ್ತಾ ಇದ್ದೀನಿ. ಈ ಎಕ್ಸ್ಪೋ ನಡೀತಾ ಇರೋದು ನಮ್ಮ ಮೈಸೂರಿನಲ್ಲಿ ಲೊಕೇಟ್ ಆಗಿರೋ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್, JP ನಗರ ಇಲ್ಲಿ ನಡೀತಾ ಇದೆ. ಸನ್ಮಯ ಅವ್ರ ಕಡೆಯಿಂದ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಗಣೇಶನಿಗೆ ನಮಸ್ಕಾರ ಮಾಡ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ರೀತಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಗೊತ್ತಾ. ಬನ್ನಿ ಇಲ್ಲಿ ಏನೇನು ಸ್ಟಾಲ್ಸ್ ಇದೆ ಅಂತ ಮೊದಲಿಗೆ ನೋಡ್ತಾ ಹೋಗೋಣ. ಫಸ್ಟ್ ಸ್ಟಾಲ್ ಬಂದು ಹಳೆ ಸೀರೆಗಳನ್ನ ತಗೋತಾರಲ್ಲ ಅವರು ಇಟ್ಟಿದ್ದಾರೆ. ಹಳೆ ಸೀರೆಗಳು ನಿಮ್ಮಲ್ಲೂ ಇದ್ರೆ ಬೇಕಿದ್ರೆ ಇವ್ರ ಹತ್ರ ಕೊಡ್ಬೋದು. ಅದಾದಮೇಲೆ ನೆಕ್ಸ್ಟು ಓಮ್ ಎಸೆನ್ಷಿಯಲ್ಲು ವಸ್ತುಗಳು, ಒಂದಷ್ಟು ಕುರುಕುಲು ತಿಂಡಿಗಳು, ಹಿಟ್ಗಳು, ಪೌಡರು, ಕ್ರೀಮು, ಮತ್ತು ಸೋಪು, ಸರ್ಫು ಪ್ರತಿಯೊಂದು ಇವ್ರ ಹತ್ರ ಸಿಗ್ತಾ ಹೋಗುತ್ತೆ. ಸುಮಾರು ವಸ್ತುಗಳ ಹತ್ರ ಹೋಮ್ ಎಸೆನ್ಷಿಯಲ್ ಸಿಗುತ್ತೆ. ಡೆಫಿನೆಟ್ಲಿ ಹೋದಾಗ ಈ ಸ್ಟಾಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇನ್ನು ಇದರ ಪಕ್ಕದ ಸ್ಟಾಲ್ ಬಂದು ನಿಮಗೆ ಬ್ಯಾಂಗಲ್ಸು, ಕ್ಲಿಪ್ಸು ಈ ಥರ ಸುಮಾರು ಐಟಮ್ಸ್ಗಳು ಸಿಗುತ್ತೆ. ಮೇಯ್ನಾಗಿ ಇಲ್ಲಿ ನೀವು ಹೋದರೆ ವರಮಹಾಲಕ್ಷ್ಮಿಗೆ ಒಂದಷ್ಟು ಶಾಪಿಂಗ್ ಮಾಡ್ಬೋದು. ಅದೇನೇನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಅಲ್ಲೇನು ಬಾಕ್ಸಲ್ಲಿ ಏರ್ಮೆಂಟ್ ತೋರಿಸೋದ್ರಲ್ವ ಅದು 100 ರೂಪೀಸ್ ಅಂತೆ. ಸ್ವಲ್ಪ ಕಮ್ಮಿದಿದ್ರೆ ಹೇಳಿ ಅಂತಂದು 50 ರೂಪಾಯಿಂದ ಕೂಡ ಇದೆ. ತುಂಬ ಚೆನ್ನಾಗಿದೆ. ಹತ್ರ 10 ರೂಪೀಸಿಂದನೇ ಸ್ಟಾರ್ಟ್ ಆಗ್ತದೆ. ಹೋದಾಗ ವಿಸಿಟ್ ಮಾಡಿ. ಇನ್ನು ಅಲ್ಲಿ ಒಂದು ಬಟ್ಟೆ ಶಾಪ್ ಇಟ್ಕೊಂಡಿದ್ದಂದರೆ ಬಟ್ಟೆದು ಸ್ಟಾಲ್ ಇಟ್ಟಿದ್ರು. ಸೊ ಅವರನ್ನೇ ಮಾತಾಡ್ಸಿದ್ದೀನಿ. ಇವ್ರ ಹತ್ರ ಏನೇನು ಬಟ್ಟೆಗಳು ಸಿಗುತ್ತೆ, ಅದರ ಏನಪ್ಪ ಪ್ರೈಸಸ್ ಎಲ್ಲ ಏನು, ಸೈಜಸ್ ಏನು, ಪ್ರತಿಯೊಂದನ್ನು ಅವ್ರನ್ನೇ ಕೇಳಿದ್ದೀನಿ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಯಾಕಂದರೆ ಅಲ್ಲಿ ಸ್ವಲ್ಪ ಗಲಾಟೆ ಇತ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವಾಯ್ಸ್ನ ಗಮನ ಇಟ್ಟು ಕೇಳಿ. ಆವಾಗ ಅವ್ರು ಏನೇನು ಹೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಓಕೆನಾ? ಏನು ಪ್ರೈಸ್ ಮೇಡಮ್ ಇದು? 400 ರೂಪೀಸು. ಇನ್ನು ಡಿಸೈನರ್ ಬ್ಲೌಸಸ್ಸು, ಟಾಪ್ಸ್ ಬರುತ್ತೆ, ಶಾರ್ಟ್ ಟಾಪ್ಸ್ ಬರುತ್ತೆ. ಟಾಪ್ಸು ಸಿಂಗಲ್ ಟಾಪ್ಸಾ? ಹಾಂ. 4 kurtis for 1100 rupees, 2 kurtis for 600 rupees, 3 short kurtis for 1000 rupees ಇದೆ ಇದು. ಸ್ಟ್ರೆಚಬಲ್ ಬ್ಲೌಸಸ್ ಸಿಗುತ್ತೆ ನಮ್ಮ ಹತ್ರ. ಸ್ಟ್ರೆಚಬಲ್ ಬ್ಲೌಸಸ್ ಏನು ಪ್ರೈಸ್ ಅದು? 400. ಹಾಂ. ಕಾಟನ್ ಬ್ಲೌಸ್ ಇರುತ್ತೆ. ಬ್ಯಾಕ್ ಸೈಡ್ ವರ್ಕಿಂಗ್ ಬರುತ್ತೆ ಇದು. ಬ್ಯಾಕ್ ಸೈಡ್ ವರ್ಕಿಂಗ್. ಏನು ಪ್ರೈಸ್ ಇದೆಲ್ಲ? ಇದೆಲ್ಲ 1000 ಇರುತ್ತೆ. 1000 ಇರುತ್ತೆ. ಶೋಲ್ಡರ್ ಇದೆಲ್ಲ ನೀವು ಸ್ಟಿಚ್ ಮಾಡಿಸೋ ಅವಶ್ಯಕತೆ ಇಲ್ಲ. ಹೌದು. ಸ್ಟಿಚ್ಡ್ ಬಂದಿರುತ್ತೆ. ಇದೆಲ್ಲ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸೋಷ್ಟೊತ್ತಿಗೆ ಅದಕ್ಕಿಂತ ಜಾಸ್ತಿ ಆಗಿಬಿಟ್ಟಿರ್ತದೆ. ಒಳಗಡೆ 2 ಇಂಚಸ್ ಬಟ್ಟೆ ಇರುತ್ತೆ, ಎರಡು ಸೈಡುವೆ. ಎಲ್ಲ ಫ್ರೀ ಸೈಜಲ್ಲಿ ಇರುತ್ತೆ ಬ್ಲೌಸ್. 3 ರೂಪೀಸ್ ಪ್ರೈಸ್. 350 ರೂಪೀಸಲ್ಲಿ ಕಾಟನ್ನು. ಕಾಟನ್ ಬ್ಲೌಸ್ ಬರುತ್ತೆ. ಹಾಂ. ಇದು ವಿತೌಟ್ ಲೈನಿಂಗ್ ಅಲ್ವಾ? ವಿತೌಟ್ ಲೈನಿಂಗು. ಫುಲ್ ಲೆಂತ್ ಬರುತ್ತೆ. ಫುಲ್ ಲೆಂತ್ ಬರುತ್ತೆ. ಸ್ಟ್ರೆಚಬಲ್ ಬ್ಲೌಸ್ ಬರುತ್ತೆ. ಹಾಂ. ಹ್ಯಾಂಡ್ ಹತ್ರ ವರ್ಕ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ಇದು. ಬ್ಯಾಕ್ ಸೈಡ್ ವರ್ಕ್ ಇರುತ್ತೆ. ಬ್ಯಾಕ್ ಸೈಡ್ ಇದರಲ್ಲಿ ಕಲೆಕ್ಷನ್ಸ್ ತುಂಬ ಇದೆ. ಇದೇನು ವರ್ಕ್ ಇದು? ಪ್ರಿಂಟ್ಸಾ? ಪ್ರಿಂಟ್ಸ್ ಅಷ್ಟೇ. ವಾಶ್ ಮಾಡಿದ್ರು ಹೋಗಲ್ಲ. ಹಾಂ. ಇದು ಪ್ರೈಸು? ಇದು ಬಂದು 400 ರೂಪೀಸ್. 400 ರೂಪೀಸ್. ಶೋಲ್ಡರ್ ಕಾಲರ್ ಇರೋ ಥರ ಬರುತ್ತೆ ಇದು ಬ್ಲೌಸು. ಒಳಗಡೆ ಎಲ್ಬೋ ಲೆಂತ್ ಕ್ಲಾತ್ ಇರುತ್ತೆ. ಯು ಕ್ಯಾನ್ ಅಟ್ಯಾಚ್ ದ ಕ್ಲಾತ್ಸ್. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಇದು ಮೈಸೂರು ಸಿಲ್ಕ್ ಜೊತೆ ಮ್ಯಾಚ್ ಮಾಡ್ಬೋದು. ಡಬಲ್ ತೋರಿಸಿದ ಪ್ಲೈನ್ ಬ್ಲೌಸ್, ಸ್ಟ್ರೆಚಬಲ್ ಪ್ಲೈನ್ ಬ್ಲೌಸ್. ಇದು ಸ್ಟ್ರೆಚಬಲ್ ಪ್ರಿಂಟೆಡ್. ಇದರಲ್ಲಿ ಕಲೆಕ್ಷನ್ಸ್ ಇದೆ. ಇಷ್ಟು ಕಲೆಕ್ಷನ್ಸ್ ಇದೆ ಇದರಲ್ಲಿ. ಇನ್ನು ನೆಕ್ಸ್ಟು ಇದು ಸಿಲ್ಕ್ ಬ್ಲೌಸ್ಗಳು. ಸಿಲ್ಕ್ ಬ್ಲೌಸಸ್ಸು ಪ್ಲೈನ್ ಸೀರೆಗೆಲ್ಲ ಹಾಕೊಂಡ್ರೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಎಲ್ಲ ಒಳಗಡೆ ಬ್ಲೌಸ್ಗೆ ಶೋಲ್ಡರ್ ಆ್ಯಂಡ್ ಎಲ್ಬೋ ಲೆಂತ್ ಒಳಗಡೆ ಸ್ಲೀವ್ ಇರುತ್ತೆ. ಅಟ್ಯಾಚ್ ಮಾಡ್ಕೊಬೋದು. ಸ್ಲೀವ್ಲೆಸ್ ಬೇಡ ಅನ್ನೋದು. ಮಲ್ಟಿ ಕಲರ್. ಇದು ಮಲ್ಟಿ ಕಲರ್ ಬ್ಲೌಸು ವಿತ್ ಕಪ್ಸ್ ಬರುತ್ತೆ. ಒಳಗಡೆ ಎಲ್ಬೋ ಲೆಂತ್ ಶೋಲ್ಡರ್ ಇದಿರುತ್ತೆ. ಎಲ್ಬೋ ಲೆಂತ್ ಅಷ್ಟಿರುತ್ತೆ. ಯು ಕ್ಯಾನ್ ಅಟ್ಯಾಚ್. ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಬರುತ್ತೆ. ಈ ಡಿಸೈನಲ್ಲಿ ಬ್ಯಾಕ್ ಸೈಡ್ ಬರುತ್ತೆ. ಬ್ಯಾಕ್ ಸೈಡ್ ಬರುತ್ತೆ. ಈ ಥರ ವರ್ಕ್ ಚುಮ್ಕಿ ವರ್ಕ್ ಇದೆ. ಚುಮ್ಕಿ ವರ್ಕ್ ಇದೆ. ಅದರಲ್ಲಿ ಇನ್ನೊಂದು ಕಲರ್. ಇದು ನಮ್ಮ ಹತ್ರ ಆಫರಲ್ಲಿ ನಡೀತಾ ಇದೆ. 1100ಗೆ 4 ಕುರ್ತೀಸ್ ಕಲೆಕ್ಷನ್ಸ್ ಇದೆ. ಇದರಲ್ಲಿ ತುಂಬ ವೆರೈಟೀಸ್ ಪ್ಯಾಟರ್ನ್ಸ್ ಇದೆ. ಸೈಜ್ ಮೇಡಮ್? ಸೈಜು S to XXL ಇದೆ ನಮ್ಮ ಹತ್ರ. S ಇಂದ XXL ವರೆಗೆ ಎಷ್ಟು ಕಲೆಕ್ಷನ್ಸ್ ಇದೆ. ಸಿಂಪಲ್ ಬೇಕಾದ್ರೂ ಇದೆ, ಪ್ಲೇನ್ ಬೇಕಾದ್ರೂ ಇದೆ, ಸಿಂಪಲ್ ಡಿಸೈನ್ ಇರೋದು ಅಂತ ಇದೆ. ಈ ಥರ ಇದೆ ಕಲೆಕ್ಷನ್ಸ್ ನಮ್ಮ ಹತ್ರ. ಬ್ಲ್ಯಾಕ್, ವೈಟ್, ಬ್ರೌನ್ ಈ ಥರ ಇದೆ ಕಲೆಕ್ಷನ್ಸ್. ಇದು ಎಲ್ಲ ಕಾಟನ್ ಎಲ್ಲ ಪ್ಯೂರ್ ಕಾಟನ್ ಇದೆ. 1100ಗೆ 4 ಕಪ್ಸ್ ಬರುತ್ತೆ. 1100ಗೆ 4 600 ರೂಪೀಸ್ ಇರುತ್ತೆ. ಇದು ಶಾರ್ಟ್ ಟಾಪ್ 1000 ರೂಪೀಸ್ಗೆ 3 ತಗೋಬೋದು. ಇಷ್ಟು ಕಲೆಕ್ಷನ್ಸ್ ಇದೆ. 1000ಗೆ 3 ವರ್ತ್ ಇದೆ. ಎಲ್ಲ ಕಾಟನ್ನು ಅಲ್ವಾ? ಹೌದು, ಎಲ್ಲ ಕಾಟನ್. ಸಿಂಗಲ್ ಟಾಪ್ಸಲ್ಲಿ ಇಷ್ಟು ಕಲೆಕ್ಷನ್ಸ್ ಇದೆ. ಸಿಂಗಲ್ ಟಾಪ್ಸ್ ಎಲ್ಲ ಏನು ಪ್ರೈಸ್ ಹೇಳಿದ್ರಿ? ಸಿಂಗಲ್ ಟಾಪ್ಸ್ ಎಲ್ಲ 550 ಇದೆ. ಎಷ್ಟು? 550. ಇಷ್ಟು ಕಲೆಕ್ಷನ್ಸ್ ಇದೆ. ಇದು ವರ್ಕ್ ಬರುತ್ತೆ.
ಮತ್ತು 4XL ಸೈಜ್ವರೆಗೂ ಅವೈಲೇಬಲ್ ಇದೆ ನಮಗೆ. 4XL ವರೆಗೂ ಇದೆಯಾ? ಅದಕ್ಕೆ ಸ್ವಲ್ಪ ಇದು 550 ಪ್ರೈಸ್ ಇದೆ. ಇದರಲ್ಲಿ ಕಲರ್ಸ್ ಇದೆ. ಇದರಲ್ಲಿ ಇಷ್ಟು ಕಲರ್ಸ್ಗಳಿದ್ದಾವೆ. ಯೆಲ್ಲೋ, ಬ್ಲ್ಯಾಕ್, ಪಿಂಕ್, ಪೀಚ್ ಪಿಂಕ್, ರಾಮಾ ಗ್ರೀನ್, ಬಾಟಲ್ ಗ್ರೀನ್, ಪರ್ಪಲ್ ಆ್ಯಂಡ್ ಮೆರೂನ್ ರೆಡ್. ಹಾಗೆ ನೈಟೀಸ್ ಅವೈಲಬಲ್ ಇದೆ. ಸಾಫ್ಟ್ ಮಟೀರಿಯಲ್ ಇದೆ. ಕಲೆಕ್ಷನ್ ಇಷ್ಟಿದೆ ನಮ್ಮ ಹತ್ರ. ಏನು ಪ್ರೈಸ್ ಮೇಡಮ್ ಎಲ್ಲ ಇದು? ಫ್ರೀ ಸೈಜ್ ಇದು 350 ರುಪೀಸ್. ಯಾವುದೇ ತೊಗೊಂಡ್ರು 350 ರುಪೀಸ್. ಓಕೆ. ಸಾಫ್ಟ್ ಇದೆ ಮಟೀರಿಯಲ್ಲು. ಟಚ್ ಮಾಡಿ ನೋಡಿ. ಟಚ್ ಆ್ಯಂಡ್ ಫಿಲ್ ಮಾಡಿ ಇಲ್ಲಿ ಬಂದು ತಗೊಳ್ಳಿ ಅಷ್ಟೇ. ಇದು ಯಾವತ್ತರವರೆಗೆ ಇರ್ತದೆ? ಇವತ್ತು, ನಾಳೆ, ನಾಳಿದ್ದು ಸೋಮವಾರದ ತನಕ. ಸೋಮವಾರ. ಇದೆಲ್ಲ ಶೇಪ್ ವೇರ್ಸು. ಶೇಪ್ ವೇರ್ಸ್ ಇದು. ಕಲರ್ಸ್ ಇದೆ ನಮ್ಮ ಹತ್ರ. ನಿಮ್ಗೆ ಯಾವುದೇ ಕಲರ್ ಬೇಕಂದ್ರೂ ಇಲ್ಲಿ ಅವೈಲಬಲ್ ಇರುತ್ತೆ. ನಿಮ್ಮ ಸ್ಯಾರಿ ತಂದು ಇಲ್ಲಿ ಮ್ಯಾಚ್ ಮಾಡ್ಕೋಬೋದು. ಇದು ಕಾಟನ್ ಎಲ್ಲ? ಇದು ಪ್ಯೂರ್ ಕಾಟನ್. ಇವ್ರ ಹತ್ರ ಇರೋ ಸಾಮಾನು ಎಲ್ಲ ಕಾಟನ್ ಅಲ್ವಾ? ಓಕೆ. ಇಷ್ಟು ಇವ್ರ ಹತ್ರ ಅವೈಲಬಲ್ ಇರ್ತದೆ. ಬಂದಾಗ ವಿಸಿಟ್ ಮಾಡಿ ತಗೊಳ್ಳಿ. ಎಸ್, ಲಾಸ್ಟ್ ಸ್ಟಾಲ್ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ಫಾರ್ಮೇಷನ್ ಎಲ್ಲ. ಇನ್ನು ನೆಕ್ಸ್ಟು ನಮ್ಮ ಸನ್ಮಯ ಅಂತ ಇವರು ಜ್ಯುವೆಲರಿ ಸ್ಟಾಲ್ ಇಟ್ಟಿದ್ದಾರೆ. ಇವ್ರದ್ದು ಒಂದು ಶಾಪೇ ಇದೆ ಆ್ಯಂಡ್ ಇವರು ಸುಮಾರು ಎಕ್ಸ್ಪೋಗಳಲ್ಲಿ ಜ್ಯುವೆಲರಿ ಇಟ್ಟಿದ್ದಾರೆ. ನಾನು ಸಫಾರಿ ಎಕ್ಸ್ಪೋ ಮತ್ತು ಇನ್ನೊಂದೆರಡು ಎಕ್ಸ್ಪೋನಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೀನಿ, ವಿಡಿಯೋ ಕೂಡ ಮಾಡಿದ್ದೀನಿ. ಕ್ವಾಲಿಟಿ ಅಂತ ಇವ್ರ ಹತ್ರ ಮಸ್ತಾಗಿರುತ್ತೆ. ನಾನು ಕೂಡ ಅವ್ರ ಹತ್ರ ಶಾಪಿಂಗ್ ಮಾಡಿದ್ದೀನಿ. ಸೊ ನೀವು ಹೋದಾಗ ವಿಸಿಟ್ ಮಾಡಿ. ನಿಮಗೆ ನಿಮ್ಮ ಮನೆಯ ವರಮಹಾಲಕ್ಷ್ಮಿಗೆ ಬೇಕಾಗಿರೋ ಒಡವೆಗಳು ಬೇಕಿದ್ರೆ ಡೆಫಿನೆಟ್ಲಿ ತಗೊಳ್ಳಿ. ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಸೀರೆ ಸ್ಟಾಲ್ ಇಟ್ಟಿದ್ರು. ನನಗೂ ಈ ಸ್ಟಾಲ್ಗೆ ವಿಸಿಟ್ ಮಾಡಿದಾಗ ಅವರೇ ಮಾತಾಡಲಿ ಅನ್ನೋದು ಆಸೆ ಇರುತ್ತೆ. ಸೊ ಅವ್ರನ್ನೂ ಮಾತಾಡ್ಸಿದ್ದೀನಿ. ಕೇಳುವ ಬನ್ನಿ ಅವ್ರೇನು ಹೇಳ್ತಾರೆ ಅಂತ. ಹಲೋ ಮ್ಯಾಮ್, ನಮ್ಮ ಹತ್ರ ಎಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್, ಹಾಗೆ ಕ್ರೇಪ್ ಬನಾರಸ್, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್, ಆಮೇಲೆ ಪ್ಯೂರ್ ಶಿಫಾನ್, ಮೊಡಾಲ್ ಸಿಲ್ಕ್, ಮಹೇಶ್ವರಿ ಕಾಟನ್, ಸಾಫ್ಟ್ ಸಿಲ್ಕ್, ಆಮೇಲೆ ಸೆಮಿ ಟಸರ್ಸ್, ಎಲ್ಲ ಟೈಪ್ಸ್ ಆಫ್ ಸ್ಯಾರೀಸ್ ನಮ್ಮಲ್ಲಿ ಅವೈಲಬಲ್ ಇದೆ ಮ್ಯಾಮ್. ಅಂದರೆ ಡಿಫ್ರೆಂಟ್ ಸ್ಯಾರೀಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೈಸಸ್ ಇದೆ. ಎಲ್ಲ ಪ್ಯೂರ್ ಆಗಿರೋದ್ರಿಂದ 3000 30,000 ವರೆಗೂ ನಮ್ಮ ಹತ್ರ ಸ್ಯಾರೀಸ್ ಅವೈಲಬಲ್ ಇದೆ ಮ್ಯಾಮ್. ಮೂಡಾಲ್ ಸ್ಯಾರೀಸ್ ಇದೆ, ಗಜ್ಜೆ ಸಿಲ್ಕ್ಸ್ ಇದೆ, ಮತ್ತೆ ಪೈತಾನಿ, ಮಹೇಶ್ವರಿ ಕಾಟನ್, ಶಿಫಾನ್ ಸ್ಯಾರಿ, ಕಡ್ಡಿ ಬನಾರಸ್, ಇದು ಕಡ್ಡಿ ಬನಾರಸ್ಸು, ಇದು ಕ್ರೇಪ್, ಪ್ಯೂರ್ ಕ್ರೇಪ್ ಇದೆ ನೋಡಿ, ಎಲ್ಲ ಪ್ಯೂರ್ ಕ್ರೇಪು, ಇದೆಲ್ಲ ಸೆಮಿ ಟಸರ್ ಬರುತ್ತೆ, ಟಸರು, ಪ್ಯೂರ್ ಬನಾರಸ್ ಸ್ಯಾರೀಸ್. ಎಸ್, ಕೇಳಿಸ್ಕೊಂಡ್ರಿ ಅಲ್ವಾ? ಇವ್ರ ಹತ್ರ ನಿಜವಾಗ್ಲೂ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿಯ ಸ್ಯಾರಿಗಳು. ಅದಕ್ಕೆ ಸ್ವಲ್ಪ ಪ್ರೈಸ್ ಎಕ್ಸ್ಪೆನ್ಸಿವ್ ಇರ್ಬೋದು, ಬಟ್ ಕ್ವಾಲಿಟಿ ಅಂತೂ ಮಸ್ತಾಗಿದೆ. ಸೊ ಹೋದಾಗ ಡೆಫಿನೆಟ್ಲಿ ವಿಸಿಟ್ ಮಾಡಿ ತಗೊಳ್ಳಿ. ಅದಾದಮೇಲೆ ಇನ್ನೂ ಒಂದು ಸ್ಯಾರಿ ಸ್ಟಾಲ್ ಇದೆ. ಇವರು ಸ್ವಾತಿ ವಸ್ತ್ರ ಅಂದ್ಬಿಟ್ಟು ಇವ್ರದ್ದು ಇನ್ಸ್ಟಾ ಪೇಜಲ್ಲಿ ನಾನು ಇವ್ರನ್ನ ಫಾಲೋ ಮಾಡ್ತಾ ಇರೋದ್ರಿಂದಲೇ ನನಗೆ ಇವ್ರ ಇವೆಂಟ್ ಗೊತ್ತಾಗ್ತಿರೋದು. ಇವ್ರ ಹತ್ರ ನಿಮಗೆ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ಗಳಿಂದನೂ ಹೈ ಪ್ರೈಸ್ವರೆಗೂ ಸಿಗುತ್ತೆ. ಹೋದಾಗ ಇವರ ಒಂದು ಸ್ಟಾಲ್ನ ವಿಸಿಟ್ ಮಾಡಿ ನಿಮಗೆ ಯಾವ ಥರ ಸೀರೆಗಳು ಬೇಕು ಅದನ್ನು ತಗೊಳ್ಳಿ. ಬಜೆಟ್ ಫ್ರೆಂಡ್ಲಿ ಅಂದ ತಕ್ಷಣ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಲ್ಲ, ಇವ್ರ ಹತ್ರ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಅದು ಬ್ಲ್ಯಾಕ್ ಮೊಡಾಲ್ ಸಿಲ್ಕ್ ಏನೋ ಅನಿಸುತ್ತೆ, ಆ ಸೀರೆನ ಯಾರೋ ಪರ್ಚೇಸ್ ಮಾಡ್ತಾಯಿದ್ರು. ಅದು ನನಗೆ ಒಂಚೂರು ವಿಡಿಯೋ ಮಾಡಿಕೊಂಡೆ ಅಷ್ಟೇ, ಜಾಸ್ತಿ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಸ್ಟಾಲಲ್ಲಿ ಒಂದಷ್ಟು ಸ್ಟಿಚ್ಡ್ ಬ್ಲೌಸ್ ಬಗ್ಗೆ ಹೇಳಿದ್ದಾರೆ, ಕೇಳ್ಬೋದು. ಬ್ಲೌಸಸ್ ಎಲ್ಲ ನಿಮಗೆ 600 ಬರುತ್ತೆ. ಪ್ರಿನ್ಸಸ್ ಕಟ್ ಆದರೆ 850 ಇದೆ. ವಿತ್ ಪ್ಯಾಡೆಡ್ ಅಂತಂದರೆ 950 ಇದೆ. ಮತ್ತು ಕಟೋರಿಯಲ್ ಅಂತ ಬಂದರೆ ನಿಮಗೆ 1200 ಇದೆ. ಫುಲ್ಲು ಮಷನ್ ವರ್ಕ್, ಇದೆಲ್ಲ ಮಷನ್ ವರ್ಕ್ ಬರುತ್ತೆ ವಿತ್ ಬೀಚ್ ವರ್ಕು. ಇದೆಲ್ಲ ಬೀಚ್ ವರ್ಕ್ ಆದರೆ 1200 ಆ ಸ್ಟಾರ್ಟಿಂಗ್ ಪ್ರೈಸಸ್ ಇದೆ. ಸೈಜಸ್ ಎಲ್ಲ ಮೇಡಮ್? ಸೈಜಸ್ ಅಂದರೆ ಇದೆಲ್ಲ ನಮ್ಮದು ಫುಲ್ ಕಸ್ಟಮೈಸ್, ಫುಲ್ ಟೈಲರಿಂಗ್ ಕ್ಲಾಸಸ್. ನೀವು ಆ ಥರ ಮಾಡಿದ್ದು ರೆಡಿ ಬ್ಲೌಸಸ್ ಎಲ್ಲ ನಮ್ಮದು ವಿತ್ ಬೊಟಿಕ್ ಬರುತ್ತೆ. ಸ್ಟಿಚಿಂಗ್ ನಾವು ಅಲ್ಲೇ ಯಾವ ಥರ ಬೇಕೋ ಆ ಥರ ಸ್ಟಿಚಿಂಗ್ ಮಾಡ್ಕೊಡ್ತೀವಿ. ವಿತ್ ಡಾಟೆಡ್ ಬ್ಲೌಸಸ್ ಬೇಕಾ, ಡಾಟೆಡ್ ಬ್ಲೌಸಸ್ಸು, ಪ್ರಿನ್ಸಸ್ ಕಟ್ಟು, ಮತ್ತು ಡ್ರೆಸ್ಸಸ್ಸು, ಫಿಶ್ ಕಟ್ ಡ್ರೆಸ್ಸು, ಗೌನ್ಸು, ನಿಮ್ಗೆ ಯಾವ ಥರ ಕಸ್ಟಮೈಸ್ ಬೇಕು ಆ ಥರ ಡ್ರೆಸ್ಸಸ್ ಸ್ಟಿಚ್ ಮಾಡ್ತೀವಿ. ಇದೆಲ್ಲ ಹ್ಯಾಂಡ್ ವರ್ಕ್, ಅಲ್ಲೇ ವರ್ಕ್ ಮಾಡಿಸ್ತೀವಿ ನಾವು. ಫುಲ್ಲೆಲ್ಲ ಹ್ಯಾಂಡ್ ವರ್ಕ್ಸ್ ಇದು ವರ್ಕ್ಸ್ ಮಾಡಿಸಿ ಸ್ಟಿಚ್ ಮಾಡಿ ಸ್ಟಿಚ್ ಮಾಡೋದು. ಇದೆಲ್ಲ ಆದರೆ ಏನು ಪ್ರೈಸ್ ಆಗ್ತದೆ? ಇದು ಸ್ಟಾರ್ಟಿಂಗ್ 1800 ಇಂದ ಇದೆ ಮ್ಯಾಮ್. 1800 ವರ್ಕ್ ಅಲ್ಲ, ಇದೆಲ್ಲ ಹ್ಯಾಂಡ್ ವರ್ಕ್. ಇದೆಲ್ಲ ಆಲ್ಮೋಸ್ಟ್ ಹ್ಯಾಂಡ್ ವರ್ಕ್ ಇದೆ. ಇದೆಲ್ಲ ಹ್ಯಾಂಡ್ ವರ್ಕ್ ಇದೆ. ಪ್ಯಾಚ್ ವರ್ಕ್ ಬ್ಲೌಸ್. ಇದಾದರೆ ಇದಾದರೆ ಮ್ಯಾಮ್ ಡಿಸೈನ್ಸ್ ಮೇಲೆ ಹೇಗಿರುತ್ತೆ ಆ ಥರ ಪ್ರೈಸಸ್ ಆ ಥರ ಬರುತ್ತೆ. ಇದೆಲ್ಲ ಬ್ಯಾಕ್ ಟು ಫ್ರಂಟ್ ಡಿಸೈನ್ಸ್ ಪ್ಯಾಟರ್ನ್ಸ್ಗಳು ಸ್ಟೂಡೆಂಟ್ಸ್ ಮಾಡಿರೋದು. ಫ್ಲೆಕ್ಸಿಬಲ್ ಟೈಮಲ್ಲಿ ಕ್ಲಾಸಸ್ ಇದೆ. ಮಾರ್ನಿಂಗ್, ಆಫ್ಟರ್ನೂನು, ಈವ್ನಿಂಗ್ 3 ಬ್ಯಾಚಸ್ ನಡೆಯುತ್ತೆ ನಮ್ಮಲ್ಲಿ. ಕ್ಲಾಸಸ್ ಆಫ್ಲೈನಲ್ಲೇ ಎಲ್ಲ ಆಫ್ಲೈನ್ ಕ್ಲಾಸಸ್ ಇದೆ. ಮತ್ತು ಇದು ಕಾಂಚೋರ್ ಪೇಂಟಿಂಗ್ ಕ್ಲಾಸಸ್ ಇದೆ, ಮತ್ತು ಕುಚ್ ಕ್ಲಾಸಸ್ ಇದೆ. ಎಲ್ಲ ಮತ್ತು ಹೇಗೆ ಸ್ಟೂಡೆಂಟ್ಸ್ ಕೇಳ್ತಾರೆ ಆ ಥರ ಟೈಮಿಂಗ್ಸಲ್ಲಿ ಕ್ಲಾಸಸ್ ಇದೆ.
ಸೊ ಕೇಳಿಸ್ಕೊಂಡ್ರಿ ಅಲ್ವಾ. ಡೆಫಿನೆಟ್ಲಿ ನೀವು ಕೂಡ ಈ ಇವೆಂಟ್ಗೆ ಹೋದಾಗ ಅವ್ರನ್ನ ವಿಚಾರಿಸಿ ನೀವು ಯಾವುದಾದ್ರೂ ಕ್ಲಾಸಿಗೆ ಸೇರ್ಕೊಳ್ಳೋಂಗಿದ್ರೆ ಸೇರ್ಕೊಳ್ಳಿ. ಆನ್ಲೈನ್ ಇಲ್ವಂತೆ, ಆಫ್ಲೈನ್ ಮಾತ್ರ ಅಂತ ಹೇಳಿದರು. ಇನ್ನು ಪಕ್ಕದಲ್ಲಿ ಒಂದಷ್ಟು ಬ್ಯಾಂಗಲ್ಸು, ಸರಗಳು, ಕ್ಲಿಪ್ಸು ಈ ಥರದ್ದು ಸುಮಾರು ಇದೆ. ಇವ್ರ ಹತ್ರ ಅಷ್ಟೇ ಬಜೆಟ್ ಫ್ರೆಂಡ್ಲಿಯಿಂದನೇ ಸ್ಟಾರ್ಟ್ ಆಗ್ತದೆ. ಹೋದಾಗ ಒಂದಷ್ಟು ಶಾಪಿಂಗ್ ಮಾಡಿ ನಾನು ಲಾಸ್ಟ್ ಟೈಮ್ ಹೋದಾಗಲೇ ತೊಗೊಂಡಿದ್ದೀನಿ. ಅದಕ್ಕೆ ಈ ಸಲ ಇಲ್ಲಿ ತೊಗೊಳಕ್ಕಾಗಲಿಲ್ಲ ಏನೂ. ಇನ್ನು ಅದ್ರ ಜೊತೆಗೆ ಇಲ್ಲಿ ಒಂದಷ್ಟು ಕಾಸ್ಮೆಟಿಕ್ಸು, ಫೇಸ್ ವಾಶು ಸುಮಾರು ಇದ್ದಾವೆ ಇವ್ರ ಹತ್ರ. ಪೌಡರ್ಸ್ಗಳಿರ್ಬೋದು, ಏನಪ್ಪ ಡಿಯೋಡ್ರೆಂಟ್ ಏನೋ ಹೇಳ್ತಾರಲ್ಲ ಅವೆಲ್ಲವೂ ಇದ್ದಾವೆ. ಇನ್ನು ಈ ಒಂದು ಸ್ಟಾಲ್ ಇದೆ, ಇದು ತುಂಬ ಯೂಸ್ಫುಲ್ ನೋಡಿ. ಇದು ನಾನು ಫಸ್ಟು ತೋರಣ ಅಂದ್ಕೊಂಡೆ, ಬಟ್ ಇದು ತೋರಣ ಅಲ್ಲ, ಏನು ಅಂತ ಗೊತ್ತಾಗಬೇಕು ಅಂದರೆ ಹಂಗೆ ನೋಡ್ತಾ ಇರಿ. ಆ್ಯಕ್ಚುಲಿ ಅದು ಬಂದು ಅರಿಶಿನ ಕುಂಕುಮ ಕೊಡ್ತೀವಲ್ಲ, ಈ ವರಮಹಾಲಕ್ಷ್ಮಿಗೆ ಲಕ್ಷ್ಮಿ ಇರೋವಂಥ ಈ ಒಂದು ಐಡಲ್ ಜೊತೆಗೆ ಅರಿಶಿನ ಕುಂಕುಮದ ಡಬ್ಬಿಗಳು ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ಈ ತೋರಣ 200 ರುಪೀಸ್ ಅಂತೆ. ನಾನು ಫಸ್ಟ್ ಲಕ್ಷ್ಮೀದೇನು ಹೇಳಿದೆ, ಅದು 12 ರೂಪಾಯಿ ಒಂದು ಪೀಸು. ಬಲ್ಕಲ್ಲಿ ತೊಗೊಂಡ್ರು ಅಷ್ಟೇ ಅದೇ ಪ್ರೈಸ್ 12 ರೂಪಾಯಿ ಅಂತೆ. ಸೊ ಹೋದಾಗ ನಿಮ್ಗೆ ಈ ವರಮಹಾಲಕ್ಷ್ಮಿ ಬೇಕು ಅಂದರೆ ಡೆಫಿನೆಟ್ಲಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಇದ್ರ ಜೊತೆಗೆ ನಿಮಗೆ ಮನೆ ಅಲಂಕಾರಿಕ ವಸ್ತುಗಳು, ಆಮೇಲೆ ಬ್ಯಾಗ್ಗಳೆಲ್ಲ ಸಿಗುತ್ತೆ. ಬ್ಯಾಗ್ನ ಪ್ರೈಸ್ ನಾನು ಕೇಳೋಕ್ಕಾಗಲಿಲ್ಲ. ಸೊ ಹೋದಾಗ ಯಾವ ಪ್ರೈಸಲ್ಲಿದೆ ಕೇಳಿಕೊಂಡು ತಗೊಳ್ಳಿ. ಆ್ಯಂಡ್ ದೇವರ ಕೂರಿಸ್ಲಿಕ್ಕೆ ಅಥವಾ ದೀಪದ ಕಂಬ ಇಡೋದಕ್ಕೆ ಈ ಥರ ಆನೆಯ ಸ್ಟೂಲ್ಗಳು ಕೂಡ ಇದೆ, ಅದು ಸಿಗುತ್ತೆ, ತಗೊಳ್ಳಿ. ಜೊತೆಗೆ ಇವ್ರ ಹತ್ರ ಜರ್ಮನ್ ಸಿಲ್ವರು, ಬ್ರಾಸ್ ಐಡಲ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ಅರಿಶಿನ ಕುಂಕುಮದ ಭರಣಿ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಗಿಫ್ಟ್ ಪರ್ಪಸ್ ಕೊಡಲಿಕ್ಕೆ ಅಥವಾ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಅಲಂಕಾರಿಕ ವಸ್ತುಗಳಿಗೂ ಕೂಡ ತಗೋಬೋದು. ದೇವರ ಮೂರ್ತಿಗಳಂತೂ ಒಂದೊಂದು ಸೂಪರಾಗಿದ್ದು, ಹಸು ಕರು ಇರ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ನೋಡಿ ಇಲ್ಲಿ ಏನು ವೀಡಿಯೋದಲ್ಲಿ ನೋಡ್ತಿದ್ರೆ ಇವೆಲ್ಲವೂ ಇದೆ. ನಾನು ಯಾವುದು ಪ್ರೈಸ್ನ ಅಷ್ಟು ಕೇಳೋಕ್ಕೆ ಹೋಗಲಿಲ್ಲ, ಯಾಕಂದರೆ ಒಂದೊಂದು ಪ್ರೈಸಲ್ಲಿರುತ್ತೆ. ಹಾಗೆಯೇ ದೇವ್ರನ್ನ ಕೂರಿಸ್ಲಿಕ್ಕೆ ಸ್ಟೂಲ್ಗಳಿದ್ವು, ಸುಮಾರು ಜನ ಹತ್ರ ಚಿಕ್ಕ ಚಿಕ್ಕ ಪುಟ್ಟ ಈ ಥರ ವಿಗ್ರಹಗಳನ್ನ ಇಡಲಿಕ್ಕೆ ಸ್ಟೂಲ್ಗಳೆಲ್ಲ ಇದ್ವು. ಬೇಕಿದ್ದರೆ ಡೆಫಿನೆಟ್ಲಿ ಅದನ್ನು ತೊಗೋಬೋದು. ವಸ್ತುಗಳಂತೂ ನೋಡೋದಕ್ಕೇ ತುಂಬ ಚೆಂದ ಅನ್ನಿಸ್ತಿದೆ. ಎಲ್ಲನೂ ತೊಗೋಬೇಕು, ಇದೆಲ್ಲ ನಮ್ಮಲ್ಲಿ ಇರಬೇಕು ಅನ್ನಿಸ್ತಾಯಿತ್ತು, ಆ ಲೆವೆಲ್ಗೆ ಇದ್ವು. ನಾನು ಆಗಲೇ ಹೇಳ್ದಂಗೆ ಪ್ರೈಸಸ್ ನಾನು ಯಾವುದನ್ನೂ ಕೇಳೋಕ್ಕೆ ಹೋಗಲಿಲ್ಲ. ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ, ಪ್ರೈಸ ಇದು ಗ್ರಾಮ್ಸ ನನಗೆ ಗೊತ್ತಿಲ್ಲ. ಹೋದಾಗ ನೋಡಿ ತಗೊಳ್ಳಿ. ದೇವರ ನೈವೇದ್ಯಕ್ಕೆ ಇಡೋಕ್ಕೆ ಬೆಳ್ಳಿ ಬಟ್ಲುಗಳ ಥರ ಕಾಣಿಸುವಂತಹ ಜರ್ಮನ್ ಸಿಲ್ವರ್ ಇರ್ಬೋದು, ಈ ಥರ ದೀಪಗಳಿರ್ಬೋದು, ಆನೆಗಳಿರ್ಬೋದು, ಸುಮಾರಿದ್ದಾವೆ. ಒಂದು ದೀಪ ಅಂತೂ ಸೂಪರಾಗಿದೆ ನೋಡೋದಕ್ಕೆ, ಏನು ಚೆನ್ನಾಗಿತ್ತು ಗೊತ್ತಾ. ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಗಂಟೆ ಡಿಸೈನ್ ಇರೋದು, ತುಂಬಾ ಚೆನ್ನಾಗಿತ್ತು. ದೀಪಗಳಂತೂ ಒಂದಕ್ಕಿಂತ ಒಂದು ಸೂಪರಾಗಿದ್ದಾವೆ. ಇಷ್ಟ ಆಗುತ್ತೆ ನಿಮಗೆ ಡೆಫಿನೆಟ್ಲಿ. ಈ ಇವೆಂಟಿಗೆ ಹೋದರೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ನಾನು ಹೇಳಿದ್ನಲ್ಲ, ದೀಪ ಇದೇ ದೀಪ. ಸುಮಾರು ವೆರೈಟೀಸ್ ಡಿಸೈನ್ಸ್ ಇದ್ದಾವೆ. ಇಷ್ಟೆಲ್ಲ ವಸ್ತುಗಳು ಕೂಡ ಅವ್ರ ಹತ್ರ ಸಿಗುತ್ತೆ. ಜೊತೆಗೆ ಓಲೆಗಳು ಮತ್ತು ಪೆಂಡೆಂಟ್ಗಳು ಕೂಡ ತುಂಬ ಯುನೀಕ್ ಡಿಸೈನಲ್ಲಿದೆ, ನೀವೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಡಿಸೈನ್ಸಲ್ಲಿ ಇರೋ ಹತ್ರ ಸಿಗುತ್ತೆ. ತುಂಬ ಇಷ್ಟ ಆಯ್ತಿದ್ದಂತೂ. ಇದ್ರದ್ದು ಪ್ರೈಸ್ ಕೇಳಿಲ್ಲ ನಾನು, ಅವ್ರು ಸ್ವಲ್ಪ ಕಸ್ಟಮರ್ನ ಅಟೆಂಡ್ ಮಾಡ್ತಿದ್ರಿಂದ ನಾನು ಡಿಸ್ಟರ್ಬ್ ಮಾಡಬೇಡ್ದು ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಬಂದಿದ್ದೀನಿ. ನಾನು ವೀಡಿಯೋ ಮಾಡೋದು ಏನೇ ಇದ್ರೂ ನಿಮಗೋಸ್ಕರ ಅಷ್ಟೇ, ಅವರಿಗೋಸ್ಕರ ಅಲ್ಲ. ಸೊ ಇಷ್ಟು ಕಷ್ಟಪಟ್ಟು ನಾನು ದುಡ್ಡು ಹಾಕ್ಕೊಂಡು ಅಷ್ಟು ದೂರ ಜರ್ನಿ ಮಾಡಿ ನಾನು ನಗರದಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಸುಮಾರು ನನಗೆ 2 ಅವರ್ ಟೈಮ್ ಆಗುತ್ತೆ. ಸೊ ಅಷ್ಟೆಲ್ಲ ಟೈಮ್ ಮಾಡಿಕೊಂಡು ನಾನು ಹೋಗಿ ವಿಡಿಯೋ ಮಾಡಿರೋದ್ರಿಂದ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ, ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಅಂತ. ಆ ರೀತಿ ದೇವರಿಡೋ ಮಂಟಪಗಳು ಕೂಡ ಸಾಕಷ್ಟು ಸಿಗುತ್ತೆ, ಹೋಗಿ ತಗೊಳ್ಳಿ. ಇನ್ನು ಇಲ್ಲಿ ಟೂತ್ ಪೇಸ್ಟ್ಗಳಿರ್ಬೋದು, ನೆಕ್ಸ್ಟು ಏನಪ್ಪ ಅಂಟ್ವಳ್ಕಾಯಿ ಎಲ್ಲ ಸಿಗುತ್ತೆ ಇದು ಇನ್ನೊಂದು ಸ್ಟಾಲಲ್ಲಿ. ಆ್ಯಂಡ್ ಇವರು ಇದಿಟ್ಟಿದ್ದಾರಪ್ಪ, ಚಟ್ನಿ ಪುಡಿಗಳೆಲ್ಲ ಇಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಕೂಡ ಇದನ್ನು ತೊಗೊಂಡಿದ್ದೆ, ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಇವ್ರ ಹತ್ರ ಅಗಸೆ ಬೀಜದ್ದು ಲಡ್ಡು ಇದೆಯಲ್ಲ, ಸೂಪರಾಗಿದೆ, ತುಂಬ ಇಷ್ಟ ಆಯಿತು. ಈಗ ಹೊಸದಾಗಿ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ, ಪೌಡರ್ಗಳು ಕೂಡ, ಅಂದರೆ ಸ್ಪೈಸಸ್ ಪೌಡರ್ ಅಂತೀವಲ್ಲ ಆ ರೀತಿ. ಅಂದರೆ ರೋಸ್ಟೆಡ್ ಚಿಲ್ಲಿ ಪೌಡರ್ ಇರ್ಬೋದು, ಕೊರಿಯಂಡರ್ ಪೌಡರ್ ಇರ್ಬೋದು, ಬಿಸಿಬೇಳೆ ಭಾತು, ಸಾಂಬಾರು ಪುಡಿ, ನೆಕ್ಸ್ಟು ರಸಮ್ ಪೌಡರು, ವಾಂಗಿಬಾತ್ ಪೌಡರ್, ಈ ಥರದ್ದೆಲ್ಲ ಹಾಕಿದ್ದಾರೆ. ಜೊತೆಗೆ ಒಂದಿಷ್ಟು ಸ್ನ್ಯಾಕ್ಸ್ ಕೂಡ ಅವ್ರ ಹತ್ರ ಸಿಗುತ್ತೆ ನಿಮಗೆ. ಇನ್ನು ನೆಕ್ಸ್ಟು ಮೋಸ್ಟ್ ಬ್ಯೂಟಿಫುಲ್, ಕಣ್ಣಿಗೆ ಒಂಥರ ಹಬ್ಬ ಅನಿಸೋದು ಈ ಸ್ಟಾಲು ಗೊತ್ತಾ. ತುಂಬ ಚೆನ್ನಾಗಿ ದೇವರ ಅಲಂಕಾರ ಇರ್ಬೋದು, ದೇವರ ಅಲಂಕಾರಕ್ಕೆ ಬೇಕಾದ ವಸ್ತುಗಳಿರ್ಬೋದು, ಪ್ರತಿಯೊಂದು ಇವ್ರ ಹತ್ರ ಸಿಗ್ತಾ ಹೋಗುತ್ತೆ. ಇಲ್ಲಿ ಹೂವು ಇದೆಲ್ಲ, ಅದು ಎಷ್ಟು ಚೆನ್ನಾಗಿತ್ತು. ನೆಕ್ಸ್ಟು ರಂಗೋಲಿ ಡಿಸೈನ್ಸ್ ಇಟ್ಟಿದ್ದಾರೆ. ಆಮೇಲೆ ಇವರೆಲ್ಲ ಏನಂದರೆ ಇವೆಂಟ್ಗಳಿಗೆ ಇದು ಮಾಡಿಕೊಡ್ತಾರಂತೆ, ಇವೆಂಟ್ಗಳು ನಡೆಸಲಿಕ್ಕೆ ಅಲಂಕಾರ ಎಲ್ಲ ಮಾಡಿಕೊಡ್ತಾರಂತೆ. ಇದು ಗೆಜ್ಜೆ ವಸ್ತ್ರ, ಇದು ಚೆನ್ನಾಗಿತ್ತು. ಸುಮಾರು ಇವೆಂಟ್ಸ್ ಬಗ್ಗೆ ಹೇಳಿದ್ರು, ಅಂದರೆ ಆರತಿ ಶಾಸ್ತ್ರ ಇರ್ಬೋದು, ಹಳದಿ ಶಾಸ್ತ್ರ ಇರ್ಬೋದು, ಪ್ರತಿಯೊಂದಕ್ಕೂ ಇವ್ರ ಹತ್ರ ಡೆಕೋರೇಷನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಇಲ್ಲಿ ಕೃಷ್ಣನ ಪಾದ 50 ರೂಪಾಯಿ ಹೇಳಿದ್ರು, ಪೇರು ತೊಗೋಬೇಕಾಗಿತ್ತು. ಹೇಳಿದ್ನಲ್ಲ, ವೀಡಿಯೋ ಮಾಡ್ಕೊಂಡು ಹಾಗೆ ಬಂದೆ, ನಂಗೆ ಟೈಮ್ ಇರಲಿಲ್ಲ. ನಾನು ಇವತ್ತು 3 ವೀಡಿಯೋ ಮಾಡಿದ್ದೆ.
ಸೊ ಅದರಿಂದ ನನಗೆ ಏನೂ ಶಾಪಿಂಗ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಇನ್ನು ಈ ಹಾರ ಏನಕ್ಕೆ ಅಂತ ಕೇಳಿ ದೇವ್ರ ಫೋಟೋಗಾದರೂ ಹಾಕ್ಬೋದು, ಕಳಶಕ್ಕೆ ಲಕ್ಷ್ಮಿ ಕೂರಿಸ್ತೀವಲ್ಲ ಅದಕ್ಕೂ ಅಂತ ಹೇಳಿದ್ರು. ಅಲ್ಲಿ ಕಿರೀಟ ಥರ ಇದೆಯಲ್ಲ ಅದನ್ನ ಕಾಯಿ ಕೂಡ ಹಾಕ್ಬೋದು ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿದೆ ಮೇಯ್ನಾಗಿ. ಅದಕ್ಕೋಸ್ಕರ ವಿಸಿಟ್ ಮಾಡಿದಾಗ ಇಲ್ಲಂತೂ ಏನಾದರೂ ಒಂದು ಶಾಪಿಂಗ್ ಮಾಡಿ ನಂತರ ವಾಪಸ್ ಬರಬೇಡಿ ಅಂತಲೇ ಹೇಳ್ತೀನಿ. ಇನ್ನು ಇದು ಹಬ್ಬ ನನಗೆ ಎಷ್ಟಿಷ್ಟ ಆಯಿತು ಗೊತ್ತಾ, ಒಂದು ಸುಮಾರು ಫೋಟೋಗಳು ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಇದೆಲ್ಲ ರೀತಿಯಲ್ಲೂ ಅವ್ರು ಏನು ಇವೆಂಟ್ಗಳನ್ನ ಆರ್ಗನೈಸ್ ಮಾಡಿಕೊಡ್ತಾರೆ, ಅಲಂಕಾರ ಮಾಡಿಕೊಡ್ತಾರೆ ಯಾವ ಇವೆಂಟಿಗೆ, ಆ ಅಲಂಕಾರದ ಒಂದಷ್ಟು ಡೆಮೋನ ಇಲ್ಲಿ ಇಟ್ಟಿದ್ದಾರೆ ನಿಮಗೆ. ಆರತಿ ಶಾಸ್ತ್ರ, ಹಳದಿ ಶಾಸ್ತ್ರ, ಮದುವೆ, ನೆಕ್ಸ್ಟು ಸೀಮಂತ ಶಾಸ್ತ್ರ, ಇದೆಲ್ಲದಕ್ಕೂ ಡೆಕೋರೇಷನ್ನಿಗೆ ಅಂತ ಇಟ್ಟಿದ್ದಾರೆ. ನೋಡೋಕ್ಕೆ ನಿಜ ಹಬ್ಬ ಅಂತಲೇ ನನಗನ್ನಿಸ್ತು. ನಿಮಗೂ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಸ್ಟಾಲ್ ಇದೆ, ಅವರನ್ನು ಕೂಡ ಮಾತಾಡ್ಸಿದ್ದೀನಿ, ಕೇಳುವ ಬನ್ನಿ ಅವ್ರೇನು ಹೇಳ್ತಾರೆ ಅಂದ್ಬಿಟ್ಟು. ಒಂದಕ್ಕೆ 100, ವೈಟ್ ವುಡ್ 80 ಇದೆ, ವೈಟ್ ವುಡ್ 80 ಈಚ್. ಆಯಿತಾ, ಇದು 50, 60, 80, 100 ಹಾಗಿದೆ. ಇದು 60 ರುಪೀಸು. ಇದು ಸಹ ಹಾಗೆಯೇ 40 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 100ವರೆಗೂ ಹೋಗುತ್ತೆ. ಇದು ಅಪ್ ಟು 100ವರೆಗೂ. ಹಾಂ, ಇದು ಸಹ ಅಷ್ಟೇ ಬ್ಯಾಂಡ್. ಇದೆಲ್ಲ ನೀವೇ ರೆಡಿ ಮಾಡೋದಾ? ಹಾಂ, ಹೌದು. ನಾವು ಅಂದರೆ ಮೇಕ್ ಆರ್ಡರ್ ಕೂಡ ಮಾಡ್ಕೊಡ್ತೀವಿ, ಬಲ್ಕ್ ಆರ್ಡರ್ ಕೂಡ ಹಬ್ಬಕ್ಕೆ ತೊಗೊಳ್ತೀವಿ. ಸೊ ಪ್ರಿಯಾರಾಗಿ ಅಟ್ಲೀಸ್ಟ್ 1 ವೀಕ್ ಮುಂಚೆ ಹೇಳಿದರೆ ಎಷ್ಟು ಬೇಕು ಕ್ವಾಂಟಿಟಿ ಅಂತ ಹೇಳಿ ಸೈಜಸ್ ಪ್ರಕಾರ, ಅಂದರೆ ನೀವು ಸೈಜಸ್ ಹೇಳಿದರೆ ಒಂದು ಪ್ಯಾಟರ್ನ್ ಮೇಡ್ ಮಾಡಿ ನಾವು ಅದೆಲ್ಲ ಮಾಡ್ಕೊಡ್ತೀವಿ. ಇದು ಬೇಬಿ ಬ್ಯಾಂಗಲ್ಸ್. ಯೂಶಲಾಗಿ ಬೇಬಿ ಬ್ಯಾಂಗಲ್ಸ್ ಯಾರೂ ಮಾಡೋದಿಲ್ಲ. ಸೊ ಮಕ್ಕಳಿಗೆ ಸಹ ಆ ಸೈಜ್ ಕೂಡ ಇದೆ, ಮಕ್ಕಳು ಬೇಕಾದ್ರೆ ಸೈಜ್ ಇದೆ. ಇದೆಲ್ಲ ಪ್ರೈಸ್ ಮೇಡಮ್? ಇದು ಸ್ಟಾರ್ಟಿಂಗ್ ವಿತ್ 50 ಮೇಡಮ್, ಪೇರ್ಗೆ 50 ರುಪೀಸ್. ಪೇರ್ಗೆ 50. ಹಾಂ, ಇದೆಲ್ಲ ದೊಡ್ಡವ್ರದ್ದು ಪೇರು ಪೇರ್ 80 ರುಪೀಸಿಂದ 50 ರುಪೀಸಿಂದೆಲ್ಲ ಸ್ಟಾರ್ಟ್ ಆಗುತ್ತೆ. 50 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಏನು ಡಿಸೈನ್ಸ್ ಅದ್ರ ಮೇಲೆ ಹೋಗುತ್ತೆ. ಹಾಂ, ಹೌದು ಹೌದು. ಅಂದರೆ ಕಲರ್ಸ್ ಯೂಶಲ್ ಆಗಿರುತ್ತಲ್ಲ, ಹಾಂ, ಕಾಂಟ್ರಾಸ್ಟ್ ಕಲರಲ್ಲೆಲ್ಲ ಈ ರೀತಿ ಮಾಡ್ಕೊಡ್ತೀರಾ? ಸೊ ಈ ಥರದ್ದೆಲ್ಲ ಮಾಡ್ಕೊಡ್ತೀವಿ. ಇದು ಹೆವಿ ಡಿಸೈನ್ಸ್ ಇದೆ. ಹಾಂ ಹಾಂ, ಇಲ್ಲ ಈ ಥರ. ಹಾಂ, ಇದೆಲ್ಲ ಸ್ಯಾರಿನಲ್ಲಿ ಬಾರ್ಡರ್ ಏನು ಬರುತ್ತೆ ಆ ಥರ ಎಲ್ಲ ಆ ಥರದೂ ಮಾಡ್ಕೊಡ್ತೀರಾ? ಓಕೆ. ಇದು ಅಂದರೆ ಯೂನಿವರ್ಸಲ್ ಕಲರ್ಸ್, ಯೂಶಲಾಗಿ ಈ ಥರ ಎಲ್ಲ ಕಲರ್ ಸಾರೀಸಿಗೂ ಆಗುತ್ತೆ. ಹಾಂ, ಹೌದು. ಆ ಥರದ್ದು. ಅದು ಗೋಲ್ಡು ಅಷ್ಟೇ. ಈ ರೇಷ್ಮೆ ಸೀರೆಗೆಲ್ಲ, ಕಾಸಿಂದಾಗಿ. ಹಾಂ, ಕಾಸಿಂದು ರೇಷ್ಮೆ ಸ್ಯಾರಿಗೆಲ್ಲ ಹೌದು. ವೇರ್ ಮಾಡ್ಲಿಕ್ಕೆ ಚೆನ್ನಾಗಿದೆ. ಯೂಶಲಾಗಿ ಈ ಕಲರ್ಸ್ ನಿಮಗೆ ರೇಷ್ಮೆ ಸಾರಿಗಳು ಅಥವಾ ಮೈಸೂರು ಸಿಲ್ಕ್ ಸಾರೀಸ್ ಈ ಕಲರ್ಸ್ ಬರುವಂಥದ್ದು. ಸಿಲ್ಕ್ ಥ್ರೆಡಲ್ಲಿ ಮಾಡಿದ್ದೀನಿ. ಹೌದು ಮೇಡಮ್. ಎಸ್, ವಿಡಿಯೋ ಇಷ್ಟ ಆಯಿತು, ಹಾಗೆಯೇ ಇನ್ಫಾರ್ಮೇಟಿವ್ ಆಗಿತ್ತು ಅಂತಲೂ ಭಾವಿಸ್ತೀನಿ. ನಿಮಗೆ ಅಷ್ಟು ಯೂಸ್ಫುಲ್ ಅಂದರೆ ನನಗೆ ತುಂಬ ಖುಷಿ, ಯಾಕಂದರೆ ಇಲ್ಲಿಂದ ಅಲ್ಲಿವರೆಗೆ ಹೋಗಿ ನಾನು ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸ್ಪೋ ವಿಡಿಯೋ ಇದೆ, ಬಟ್ ಅದಕ್ಕಿನ್ನೂ ಟೈಮ್ ಇದೆ. ಸೊ ನಾಳೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ವಿಡಿಯೋ ನೋಡಿದ ತಕ್ಷಣ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.